ಟೋಟಲ್ ನಿಮ್ಮ ಹತ್ರ ಎಷ್ಟು ಗಾಡಿ ಇದೆ ಸರ್ ಕಂಪ್ಲೀಟ್ ಆಗಿ? ಕಂಪ್ಲೀಟ್ ಒಂದು 60 ಗಾಡಿ ಇದೆ ಸರ್. 60 ವೆಹಿಕಲ್ಸ್ ಇದೆ. ಹೌದು. ಅಂಡ್ ಅದರಲ್ಲಿ ಓನ್ಲಿ ವ್ಯಾಗನರ್ ಅಂಡ್ ಆಪಲ್ ಕಟ್ ಗಾಡಿಗಳು, ಶಿಫ್ಟ್ ಡಿಸೈರ್ ಒಂದು 15, ಎಲ್ಲ ಟೋಟಲ್ ಒಂದು 70 ವೆಹಿಕಲ್ಸ್ ಇದೆ. ಮಿಕ್ಸ್ ಎಲ್ಲ 70 ವೆಹಿಕಲ್ಸ್ ಇದೆಯಾ ಸರ್? ಇವಾಗ ಈ ಗಾಡಿಗಳಿಗೆ ಡೌನ್ ಪೇಮೆಂಟ್ ಅಂತ ಬಂದ್ರೆ ಎಷ್ಟು ಮಾಡಬೇಕು? ವ್ಯಾಗನರ್ಗೆಲ್ಲ 1 ಲಕ್ಷ ಇದ್ರೆ ಸಾಕು ಸರ್. ಸಿಬಿಲ್ ಚೆನ್ನಾಗಿದ್ದೆ 1 ಲಕ್ಷ ಇದ್ರೆ ಸಾಕು ಸರ್. ಶಿಫ್ಟ್ ಡಿಸೈರ್ಗೆಲ್ಲ ಸಿಬಿಲ್ ಚೆನ್ನಾಗಿರೋ ಸ್ವಂತ ಮನೆ ಶಿರುಡಿ ಕೊಟ್ರೆ 1,75,000 ಬೇಕು ಸರ್. ಅಂಡ್ ಈ ತರ ಆಪಲ್ ಕಟ್ ಗಾಡಿಗಳಿಗೆ ಸರ್ ಇದು ಕೂಡ ಸೇಮ್ ಸರ್ ಅಷ್ಟೇ. ಸಿಬಿಲ್ ಯಾವ್ದು ತಗೋ 1,75,000. ಸಿಬಿಲ್ ಚೆನ್ನಾಗಿರೋ ಇನ್ನೂ ಸ್ವಲ್ಪ ಕಮ್ಮಿ ಆಗುತ್ತೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹೌದು ಸರ್. ಸೊ ನಿಮಗೆ ಕರ್ನಾಟಕ ಪೂರ್ತಿ ಲೋನ್ ಆಗುತ್ತೆ, ಯಾವುದೇ ಲೊಕೇಶನ್ ಇದ್ರೂ ಪರವಾಗಿಲ್ಲ. ಕರ್ನಾಟಕ ಲೋನ್ಗೆ ಏನೆಲ್ಲ ಡಾಕ್ಯುಮೆಂಟೇಶನ್ ಬೇಕಾಗುತ್ತೆ ಸರ್? ಅವ್ರದ್ದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, 6 ಮಂತ್ ಬ್ಯಾಂಕ್ ಸ್ಟೇಟ್ಮೆಂಟ್, 4 ಚೆಕ್, ಮತ್ತೆ ಸ್ವಂತ ಮನೆ ಇರೋರು ಶೂರಿಟಿ ಕೊಡ್ಬೇಕು ಸರ್. 6,30,000 ಹೇಳ್ತಿದೀವಿ, ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್. ಟೋಟಲ್ ಇದು 4 ಗಾಡಿ ಇದೆ ಸರ್. 23 ಮಾಡಲಿ 4 ಗಾಡಿ ಇದೆ ಸರ್. ಇದೇ ತರ ವೆಹಿಕಲ್ಸ್ 4 ಇದೆ. ಹೌದು ಸರ್. ವ್ಯಾಗನರ್ ಗಾಡಿ ಬಂದ್ಬಿಟ್ಟು ನಮ್ಮ ಟೋಟಲ್ 50 ಗಾಡಿ ಇದೆ ಸರ್. ಎಲ್ಲ ಸಿಎನ್ಜಿ. ಹೌದು, ಸಿಎನ್ಜಿ ಪೆಟ್ರೋಲ್ 22, 23, 24 4 ವೆರೈಟೀಸ್ ಗಾಡಿ ಇದೆ ಸರ್ ನಮ್ಮ ಹತ್ರ. ಬನ್ನಿ ಒಂದ್ಸರಿ ವಿಸಿಟ್ ಮಾಡಿ ನೋಡಿ, ನಿಮ್ಗೆ ನಿಮ್ ಸಮಾಧಾನ ತಗೊಳ್ಳಿ. ಯಾರು ನಿಮ್ಗೆ ಫೋರ್ಸ್ಫುಲ್ ಮಾಡಲ್ಲ ಇಲ್ಲಿ. ಸಮಾಧಾನ ಇದ್ರೆ ನಿಮ್ ಮೆಕ್ಯಾನಿಕ್ ಯಾರನ್ನ ಕರ್ಕೊಂಡ್ ಚೆಕ್ ಮಾಡಿಸ್ಕೊಂಡು ನಿಮ್ ಸಮಾಧಾನ ಅನ್ಸಿದ್ರೆ ವ್ಯಾಪಾರ ಮಾಡಿ ಗಾಡಿ ತಗೊಂಡೋಗಿ. ಸೊ ಎಲ್ಲಾ ವೆಹಿಕಲ್ಸ್ ಕಡಿಮೆ ಓಡಿರುವಂತ ವೆಹಿಕಲ್ಸ್, ಅದರಲ್ಲೂ ಕೂಡ ಟ್ರ್ಯಾಕ್ ಇರುವಂತ ವೆಹಿಕಲ್ಸ್. ಹೌದು ಸರ್. ಇವಾಗ ಈ ವೆಹಿಕಲ್ ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಇದು 23 ಮಾಡಲ್ ಇದು ಸರ್. ಇದು 4.5 ಲಕ್ಷ ಸರ್. ಇದು 4.5 ಲಕ್ಷ. ಹೌದು ಸರ್. ಈ ವೆಹಿಕಲ್ ಸರ್? ಅದು 23 ಸರ್. ಈ ಗಾಡಿಗೆ ಇದು ಅಷ್ಟೇ ಸರ್, 4.5 ಲಕ್ಷ ಸರ್. 4.5 ಲಕ್ಷ. ಹೌದು. 4 ಮಾಡಲು ಸರ್, VX. ಇದು CNG ವಿತ್ ಪೆಟ್ರೋಲ್ ಸರ್. ಸೇಮ್ ವೆಹಿಕಲ್ ಸರ್. ನನ್ನ ಹತ್ರ 4 ಗಾಡಿ ಇದೆ ಸರ್. ವೈಟ್ ಕಲರ್ ಇದೆ, ಬ್ಲೂ ಕಲರ್ ಇದೆ, ಗ್ರೇ ಕಲರ್ ಇದೆ. ಟೋಟಲ್ 4 ಗಾಡಿ ಇದೆ ಸರ್. ಇದು 7,90,000 ಹೇಳ್ತೀನಿ ಸರ್. ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಹಾಯ್ ನಮಸ್ತೆ, ನಾವು ಬಂದ್ಬಿಟ್ಟು ಸ್ಫೂರ್ತಿ ಕಾರ್ಸ್ ಹತ್ರ ಇದ್ದೀವಿ, ನೋಡ್ತಾ ಇರ್ಬೋದು. ಆ್ಯಂಡ್ ನಿಮಗೆ ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ ಈ ಸಲ. ಆ್ಯಪಲ್ ಕಟ್ ಹುಡ್ಕೋರ್ಗೆ ನಿಮಗೆ ಟೋಟಲ್ 15 to 20 ವೆಹಿಕಲ್ಸ್ ಇದೆ. ಆ್ಯಂಡ್ ಎಲ್ಲ ಕೂಡ CNG ಗಾಡಿಗಳೇ. ಆ್ಯಂಡ್ ಅದರಲ್ಲಿ ನಿಮಗೆ ಟಾಪ್ ಎಂಡ್ ಸಿಗುತ್ತೆ, ಮಿಡಲ್ ವೇರಿಯಂಟು ಸಿಗುತ್ತೆ. ಆ್ಯಂಡ್ ಅದೇ ಥರ ವ್ಯಾಗನರ್ ಹುಡುಕೋರ್ಗೆ ಕಂಪ್ಲೀಟ್ ಆಗಿ 50 ವೆಹಿಕಲ್ಸ್ ಸ್ಟಾಕ್ ಇದೆ. 22, 23, 24 ಮಾಡಲು ಈ ಥರ ಗಾಡಿಗಳೆಲ್ಲ ಕಂಪ್ಲೀಟ್ ಆಗೆಲ್ಲ ಸ್ಟಾಕ್ ಇದೆ. ಟೋಟಲ್ ನಿಮ್ಮ ಹತ್ರ ಎಷ್ಟು ಗಾಡಿ ಇದೆ ಸರ್ ಕಂಪ್ಲೀಟ್ ಆಗಿ? ಕಂಪ್ಲೀಟ್ ಒಂದು 60 ಗಾಡಿ ಇದೆ ಸರ್. 60 ವೆಹಿಕಲ್ಸ್ ಇದೆ. ಹೌದು. ಅಂಡ್ ಅದರಲ್ಲಿ ಓನ್ಲಿ ವ್ಯಾಗನರ್ ಅಂಡ್ ಆಪಲ್ ಕಟ್ ಗಾಡಿಗಳು, ಶಿಫ್ಟ್ ಡಿಸೈರ್ ಒಂದು 15, ಎಲ್ಲ ಟೋಟಲ್ ಒಂದು 70 ವೆಹಿಕಲ್ಸ್ ಇದೆ. ಮಿಕ್ಸ್ ಎಲ್ಲ 70 ವೆಹಿಕಲ್ಸ್ ಇದೆಯಾ ಸರ್? ಅಂಡ್ ಇವಾಗ ಇದು ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಸರ್ ಇದು ಗಿರಿನಗರ ಸರ್. ವಿದ್ಯಾನಗರ ಬಸ್ ಸ್ಟಾಪ್ ಇಂದ ಒಂದು 200 ಕಿಲೋಮೀಟರ್ ಬಂದ್ರೆ ಅಲ್ಲೇ ಕಾರ್ನರ್ ಸರ್. ಸೊ ಆಕ್ಚುಲಿ ಈಸಿ ಲೊಕೇಶನ್ ನಿಮ್ಗೆ. ಅಂಡ್ ಸರ್ ಇವಾಗ ಈ ಗಾಡಿಗಳಿಗೆ ಡೌನ್ ಪೇಮೆಂಟ್ ಅಂತ ಬಂದ್ರೆ ಎಷ್ಟು ಮಾಡಬೇಕು? ವ್ಯಾಗನರ್ಗೆಲ್ಲ 1 ಲಕ್ಷ ಇದ್ರೆ ಸಾಕು ಸರ್. ಸಿಬಿಲ್ ಚೆನ್ನಾಗಿದ್ದೆ 1 ಲಕ್ಷ ಇದ್ರೆ ಸಾಕು ಸರ್. ಶಿಫ್ಟ್ ಡಿಸೈರ್ಗೆಲ್ಲ ಸಿಬಿಲ್ ಚೆನ್ನಾಗಿರೋ ಸ್ವಂತ ಮನೆ ಶಿರುಡಿ ಕೊಟ್ರೆ 1,75,000 ಬೇಕು ಸರ್. ಅಂಡ್ ಈ ತರ ಆಪಲ್ ಕಟ್ ಗಾಡಿಗಳಿಗೆ ಸರ್ ಇದು ಕೂಡ ಸೇಮ್ ಸರ್ ಅಷ್ಟೇ. ಶಿಫ್ಟ್ ಯಾವ್ದು ತಗೋ 1,75,000. ಸಿಬಿಲ್ ಚೆನ್ನಾಗಿರೋ ಇನ್ನೂ ಸ್ವಲ್ಪ ಕಮ್ಮಿ ಆಗುತ್ತೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹೌದು ಸರ್. ಸೊ ನಿಮಗೆ ಕರ್ನಾಟಕ ಪೂರ್ತಿ ಲೋನ್ ಆಗುತ್ತೆ, ಯಾವುದೇ ಲೊಕೇಶನ್ ಇದ್ರೂ ಪರವಾಗಿಲ್ಲ. ಕರ್ನಾಟಕ ಲೋನ್ಗೆ ಏನೆಲ್ಲ ಡಾಕ್ಯುಮೆಂಟೇಶನ್ ಬೇಕಾಗುತ್ತೆ ಸರ್? ಅವ್ರದ್ದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, 6 ಮಂತ್ ಬ್ಯಾಂಕ್ ಸ್ಟೇಟ್ಮೆಂಟ್, 4 ಚೆಕ್, ಮತ್ತೆ ಸ್ವಂತ ಮನೆ ಇರೋರು ಶೂರಿಟಿ ಕೊಡ್ಬೇಕು ಸರ್. ಓಕೆ. ಅಂಡ್ ನಮ್ಮ ವಿಡಿಯೋದಲ್ಲಿ ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು ಗಾಡಿ ರೆಡಿ ಆಗಿದೆ 0135. ಸರಿ, ಪ್ರೈಸ್ ಮಾಡಲಿ 23 ಮಾಡಲು ಸರ್. ಸಿಂಗಲ್ ಓನರ್ ಸರ್ ಇದು. ಓಕೆ. CNG ವಿತ್ ಪೆಟ್ರೋಲ್ ಸರ್. 6,30,000 ಹೇಳ್ತಿದೀವಿ, ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್. ಟೋಟಲ್ ಇದು 4 ಗಾಡಿ ಇದೆ ಸರ್. 23 ಮಾಡಲಿ 4 ಗಾಡಿ ಇದೆ ಸರ್. ಇದೇ ತರ ವೆಹಿಕಲ್ಸ್ 4 ಇದೆ. ಹೌದು ಸರ್. ಅಂಡ್ ಈ ತರ ವೆಹಿಕಲ್ಸ್ ಟೋಟಲ್ ಎಷ್ಟಿದೆ ಸರ್? ವ್ಯಾಗನರ್ ಗಾಡಿ ಬಂದ್ಬಿಟ್ಟು ನಮ್ಮ ಟೋಟಲ್ 50 ಗಾಡಿ ಇದೆ ಸರ್. ಎಲ್ಲ CNG. ಹೌದು, CNG ಪೆಟ್ರೋಲ್ 22, 23, 24 4 ವೆರೈಟೀಸ್ ಗಾಡಿ ಇದೆ ಸರ್ ನಮ್ಮ ಹತ್ರ. ಬನ್ನಿ ಒಂದ್ಸರಿ ವಿಸಿಟ್ ಮಾಡಿ ನೋಡಿ, ನಿಮ್ಗೆ ನಿಮ್ ಸಮಾಧಾನ ತಗೊಳ್ಳಿ. ಯಾರು ನಿಮ್ಗೆ ಫೋರ್ಸ್ಫುಲ್ ಮಾಡಲ್ಲ ಇಲ್ಲಿ. ಸಮಾಧಾನ ಇದ್ರೆ ನಿಮ್ ಮೆಕ್ಯಾನಿಕ್ ಯಾರನ್ನ ಕರ್ಕೊಂಡ್ ಚೆಕ್ ಮಾಡಿಸ್ಕೊಂಡು ನಿಮ್ ಸಮಾಧಾನ ಅನ್ಸಿದ್ರೆ ವ್ಯಾಪಾರ ಮಾಡಿ ಗಾಡಿ ತಗೊಂಡೋಗಿ. ಸೊ ಎಲ್ಲಾ ವೆಹಿಕಲ್ಸ್ ಕಡಿಮೆ ಓಡಿರುವಂತ ವೆಹಿಕಲ್ಸ್, ಅದರಲ್ಲೂ ಕೂಡ ಟ್ರ್ಯಾಕ್ ಇರುವಂತ ವೆಹಿಕಲ್ಸ್. ಹೌದು ಸರ್. ಇವಾಗ ಈ ವೆಹಿಕಲ್ ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಇದು 23 ಮಾಡಲ್ ಇದು ಸರ್. ಇದು 4.5 ಲಕ್ಷ ಸರ್. ಇದು 4.5 ಲಕ್ಷ. ಹೌದು ಸರ್. ಈ ವೆಹಿಕಲ್ ಸರ್? ಅದು 23 ಸರ್. ಈ ಗಾಡಿಗೆ ಇದು ಅಷ್ಟೇ ಸರ್, 4.5 ಲಕ್ಷ ಸರ್. 4.5 ಲಕ್ಷ. ಹೌದು. ಅಂಡ್ ಇಲ್ಲೊಂದು ಲೈಟ್ ಬ್ಲೂ ಕಲರ್ ವೆಹಿಕಲ್ ರೆಡಿ ಆಗಿದೆ ಸೇಲ್ಗೆ. ಅಂಡ್ ಸರ್ ಇದು 24 ಮಾಡಲು ಸರ್. VX. ಇದು CNG ವಿತ್ ಪೆಟ್ರೋಲ್ ಸರ್. ಸೇಮ್ ವೆಹಿಕಲ್ ಸರ್. ನನ್ನ ಹತ್ರ 4 ಗಾಡಿ ಇದೆ ಸರ್. ವೈಟ್ ಕಲರ್ ಇದೆ, ಬ್ಲೂ ಕಲರ್ ಇದೆ, ಗ್ರೇ ಕಲರ್ ಇದೆ. ಟೋಟಲ್ 4 ಗಾಡಿ ಇದೆ ಸರ್. ಇದು 7,90,000 ಹೇಳ್ತೀನಿ ಸರ್. ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಅಂಡ್ ಅದೇ ತರ ಇಲ್ಲಿ ಇನ್ನೂ ಒಂದು ಟಾಪ್ ಅಂಡ್ ವೆಹಿಕಲ್ ZXi ಗಾಡಿ ರೆಡಿ ಆಗಿದೆ. 24 ಮಾಡಲು CNG ವಿತ್ ಪೆಟ್ರೋಲ್. ಔಟ್ ಸೈಡ್ ಫಿಟ್ಟಿಂಗ್ ಸರ್. ಎಂಟ್ರಿ ಆಗಿದೆ, ಅಪ್ರೂವಲ್ ಆಗಿದೆ RTO ಕಡೆಯಿಂದ. 7.5 ಲಕ್ಷ ಸರ್. 7.5 ಕಮ್ಮಿ ಆಗುತ್ತೆ ಸರ್. 24 ಮಾಡಲು ಸರ್. 24 ಮಾಡಲು. ಸೊ ನೋಡ್ತಾ ಇರೋದು ಕಂಪನಿ ಫಿಟೆಡ್ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ನಿಮಗೆ. ಏರ್ ಬ್ಯಾಗು, ಲೆದರ್ ಇಂಟೀರಿಯರ್ಸ್, ಟಚ್ ಸ್ಕ್ರೀನು, ಪುಷ್ ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ಸರ್. ಸೊ ನೋಡ್ತಾ ಇರ್ಬೋದು ಟೈರ್ ಮಾತ್ರ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಕಡಿಮೆ ಓಡಿರುವಂತ ವೆಹಿಕಲ್. ಸರ್ ಈ ವೆಹಿಕಲ್ ಎಷ್ಟು ರನ್ ಆಗಿದೆ ಸರ್? ಇದು 50,000 ಕಿಲೋಮೀಟರ್ ಓಡಿದೆ ಸರ್ ಇದು ಅಷ್ಟೇ. ಹೌದು ಸರ್. ಸೊ ಹುಂಡೈ ಹೌರಾ CNG ಪ್ಲಸ್ ಪೆಟ್ರೋಲ್ ವೆಹಿಕಲ್ ಹುಡುಕೋರಿಗೆ 2 ಗಾಡಿ ರೆಡಿ ಆಗಿದೆ ಸೇಲ್ಗೆ. ಅಂಡ್ ಇದು ಡೀಟೇಲ್ಸ್ ಹೇಳಿ ಸರ್. ಇದು 24 ಮಾಡಲು ಸರ್. 80,000 ಕಿಲೋಮೀಟರ್ ಓಡಿದೆ. ಫ್ರೆಶ್ ಡಾಕ್ಯುಮೆಂಟ್ಸ್ ಇದೆ. ನೆಕ್ಸ್ಟ್ ಜನವರಿವರೆಗೂ ಡಾಕ್ಯುಮೆಂಟ್ಸ್ ಇದೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್ ಇದು. ಈ GPS ಪ್ಯಾನಿಕ್ ಬಟನ್ ಕೂಡ ಫಿಟ್ ಆಗಿದೆ ಸರ್. 6,50,000 ಹೇಳ್ತೀನಿ, ಇನ್ನೂ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್.
ಅಂಡ್ ಇಲ್ಲೊಂದು ಆಪಲ್ ಕಟ್ CNG ಗಾಡಿ ಸರ್ ಇದು 23 ಮಾಡಲು 24 ರಿಜಿಸ್ಟ್ರೇಷನ್. ಕೆಲವು ಕಡೆ ನೀವು ಹೋದ್ರೆ ಪಕ್ಕ 24 ಅಂದ್ಬಿಟ್ಟೆ ಮಾರ್ಬಿಡ್ತಾರೆ. ದಯವಿಟ್ಟು RC ಕಾರ್ಡು ಡಾಕ್ಯುಮೆಂಟ್ಸ್ ಏನೇ ಚೆಕ್ ಮಾಡ್ಕೊಂಡು ತಗೊಳ್ಳಿ. ನಾವು ಇರೋದು ಫ್ರಾಂಕ್ ಆಗಿ ಹೇಳ್ತಾ ಇದೀವಿ. 23 ಮಾಡಲು 24 ರಿಜಿಸ್ಟ್ರೇಷನ್ ಸರ್. 7.5 ಲಕ್ಷ ಹೆಚ್ಚು ಕಮ್ಮಿ ಸರ್. ಇದು VXI ಇದು ಹೌದು, ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿದೀನಿ ಸರ್. ಅಂಡ್ ಸೊ ಇಲ್ಲೊಂದು ಸಿಯಾಜ್, ಅದರಲ್ಲೂ ಕೂಡ ಫುಲ್ ಟಾಪ್ ಅಂಡ್ ವೆಹಿಕಲ್ ರೆಡಿ ಆಗಿದೆ ಸರ್. ಇದು 25 ಮಾಡಲು ಡೆಲ್ಟಾ ಸರ್. ಇದು CNG ವಿತ್ ಪೆಟ್ರೋಲ್, CNG ಫಿಟ್ ಮಾಡಿಸಿ ಸರ್. ಇದಕ್ಕೆ ಸರ್ 8.5 ಲಕ್ಷ ಹೇಳ್ತೀನಿ, ಹೆಚ್ಚು ಕಮ್ಮಿ ಆಗುತ್ತೆ ಸರ್. 8.5 ಲಕ್ಷ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಕಂಪನಿ ಫಿಟೆಡ್ ಅಲೈಸ್ ಇದೆಲ್ಲ, ಫುಲ್ ಟಾಪ್ ಅಂಡ್ ವೆಹಿಕಲ್, ಅಲಾಯ್ ವೀಲ್ಸ್, ಏರ್ ಬ್ಯಾಗ್, ABS, ಆಮ್ರೆಸ್ಟ್, ನಿಮ್ಗೆ ಎಲ್ಲ ಬರುವಂತ ವೆಹಿಕಲ್, ಸ್ಮಾರ್ಟ್ ಹೈಬ್ರಿಡ್ ಎಲ್ಲ ಬರುತ್ತೆ ಸರ್. ಇವಾಗ ಇದಕ್ಕೆ RC ಎಂಟ್ರಿ ಎಲ್ಲ ಇದೆಯಾ ಸರ್? RC ಎಂಟ್ರಿ ಎಲ್ಲ ಇದೆ ಸರ್. ಓಕೆ. ಅಂಡ್ ಇಲ್ಲಿ ಇನ್ನೂ ಒಂದು ಅವರ ಗಾಡಿ ರೆಡಿ ಆಗಿದೆ ಸರ್. ಇದು 23 ಮಾಡಲ್ ಸರ್, ಸಿಂಗಲ್ ಓನರ್ ಸರ್. ಇದು ಓಕೆ. CNG ವಿತ್ ಪೆಟ್ರೋಲ್ 6,20,000 ಹೇಳ್ತೀವಿ ಸರ್. ಇನ್ನೂ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಸೊ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂತ ವೆಹಿಕಲ್. ಸೊ ನೋಡ್ತಾ ಇರ್ಬೋದು ವೆಹಿಕಲ್ ಅಲ್ಲಿ ಯಾವ ತರ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲೂ ಕೂಡ ಸೇಮ್ ನಿಮ್ಗೆ ಲೆದರ್ ಇಂಟೀರಿಯರ್ಸ್ ಬರುತ್ತೆ, ಏರ್ ಬ್ಯಾಗು, ABS, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುವಂತ ವೆಹಿಕಲ್. ಅಂಡ್ ಇದೇ ತರ ವೆಹಿಕಲ್ 2 ಗಾಡಿ ಇದೆ. ಇಲ್ಲಿ ಇನ್ನೂ ಒಂದು ಆಪಲ್ ಕಟ್ ವೆಹಿಕಲ್ ಸರ್. ಇದು 24 ಮಾಡಲು ಟೂರೆಸ್ಟ್ ಸರ್. ಇದು ಸೇಮ್ 2 ವೆಹಿಕಲ್ಸ್ ಇದೆ ನನ್ನ ಹತ್ರ 24 ಮಾಡಲೆ ಸರ್. ಇದು 7,30,000 ಹೇಳ್ತಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಫ್ರೆಶ್ 2 ವರ್ಷ FC ಇದೆ, 6 ಮಂತ್ ಇನ್ಶೂರೆನ್ಸ್ ಇದೆ, ಎಲ್ಲ ರನ್ನಿಂಗ್ ಡಾಕ್ಯುಮೆಂಟ್ ಸರ್ ಇದು. ಓಕೆ. ಅಂಡ್ ಅದೇ ತರ ಇಲ್ಲಿ ಇನ್ನೂ ಒಂದು ವೆಹಿಕಲ್ ರೆಡಿ ಆಗಿದೆ ಸರ್. ಇದು 23 ಮಾಡಲು ಸರ್. ಅಲ್ಲಿ ತೋರಿಸ್ತೆ ಮುಂದೆ ನಿಮಗೆ ಟೋಟಲ್ 4 ವೆಹಿಕಲ್ಸ್ ಗಾಡಿ ಒಂದು ಸೇಮ್ ಎಲ್ಲ 630 ಹೇಳ್ತಿದ್ದೀನಿ ಸರ್. ಹೆಚ್ಚು ಕಮ್ಮಿ ಆಗುತ್ತೆ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಯಾವುದೇ ಗಾಡಿ ತಗೊಂಡ್ರು ಆಪಲ್ ಕಟ್ಟು ಬರೀ 1,75,000 ಒಳಗಡೆ ಡೌನ್ ಪೇಮೆಂಟ್, ಮಿಕ್ಕಿದೆಲ್ಲ ಆರಾಮಾಗಿ ಲೋನ್ ಆಗುತ್ತೆ ಥ್ರೂಔಟ್ ಕರ್ನಾಟಕ ಪೂರ್ತಿ. ಹೌದು ಸರ್. ಅಂಡ್ ಇದು ಇನ್ನೊಂದು ಸರ್. ಇದು 24 ಮಾಡಲು ZXI ಸರ್. ಇದು ಫುಲ್ ಟಾಪ್ ಅಂಡ್ ಕಂಪ್ನಿ ಫಿಟೆಡ್ CNG ಇದೆ, ಡಾಕ್ಯುಮೆಂಟ್ಸ್ ಫ್ರೆಶ್ ಮಾಡ್ಕೊಡ್ತೀನಿ ಸರ್. ಇದಕ್ಕೆ 8.5 ಲಕ್ಷ ಹೇಳ್ತೀನಿ ಸರ್, ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್. ಸೊ ಗಾಡಿ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ 8,50,000 ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಲೊಕೇಶನ್ಗೆ ಬಂದರೆ. ಆ್ಯಂಡ್ ಇದು ಬಂದ್ಬಿಟ್ಟು ಈಸಿ ಲೊಕೇಶನು. ಫೋನ್ ನಂಬರ್, ಅಡ್ರೆಸ್ ಎಲ್ಲ ಪಿನ್ ಮಾಡ್ತೀನಿ. ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ನಿಮಗೆ ಲೊಕೇಶನ್ ಹಾಕೊಡ್ತಾರೆ. ಯಾವ ಗಾಡಿ ಬೇಕಿದ್ರೆ ಎನ್ಕ್ವೈರಿ ಮಾಡ್ಕೋಬೋದು. ಆ್ಯಂಡ್ ಇದೇ ಥರ ರೆಗ್ಯುಲರ್ ಆಗಿ ನಿಮಗೆ ಸ್ಫೂರ್ತಿ ಕಾರ್ಸಿಂದ ವಿಡಿಯೋಸ್ ಬರ್ತಾನೆ ಇರುತ್ತೆ ನಿಮಗೆ. ಸೊ ನೋಡ್ತಾ ಇರ್ಬೋದು ಯಾವುದೇ ಗಾಡಿ ತಗೊಂಡ್ರು ನಿಮಗೆ 100% ಟೈರ್ ಇದೆ. ಇದು ಜಸ್ಟ್ ಹಾಕ್ಸಿ ನಿಲ್ಸಿದ್ದಾರೆ ಅಷ್ಟೇ, ಗಾಡಿ ಇನ್ನೂ ಓಡಿಸೇ ಇಲ್ಲ. ಟೈರು ಹೊಸದು ಹಾಕಿದ್ಮೇಲೆ. ಆ್ಯಂಡ್ 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಟೋಟಲು. ಸರ್ ಇವಾಗ ನಿಮ್ಮ ಶೋರೂಮಲ್ಲಿ ಎಕ್ಸ್ಚೇಂಜ್ ಇದೆಯಾ ಸರ್? ಸರ್ ಎಕ್ಸ್ಚೇಂಜ್ ತಗೋತೀವಿ ಸರ್. ಫಸ್ಟ್ ಓನರ್, ಸೆಕೆಂಡ್ ಓನರ್ ಗಾಡಿಗಳಿದ್ರೆ ತಗೋತೀವಿ. 3ನೇ ಓನರ್, 4ನೇ ಓನರ್ ನಾವು ತಗೊಳ್ಳಲ್ಲ. ಹೌದು, ಎಕ್ಸ್ಚೇಂಜ್ ತಗೋತೀರಾ, ಸೇಲ್ಗೂ ತಗೊಂತೀರಾ? ಖಂಡಿತ ಸರ್. ಸೊ ಅವ್ರ ಹತ್ರ ವೆಹಿಕಲ್ ಯಾವುದೇ ಇದ್ರೂ ಪರವಾಗಿಲ್ಲ, ನೀವು ಬಂದು ಸೇಲ್ ಕೂಡ ಮಾಡ್ಕೊಂಡು ಹೋಗ್ಬೋದು. ಹೌದು, ತಗೊಂಡು ಹೋಗ್ಬೋದು ಸರ್. ಕ್ಯಾಶ್ ಆರಾಮಾಗಿ ಸೇಲ್ ಕೂಡ ಮಾಡ್ಕೊಂಡು ಹೋಗ್ಬೋದು. ಎಕ್ಸ್ಚೇಂಜ್ ಕೂಡ ಆಗುತ್ತೆ. ನಿಮ್ಮ ಹತ್ರ ಯಾವುದೇ ಗಾಡಿ ಇದ್ರೆ ತಗೊಂಡು ಬಂದು ಈ ತರ ವೆಹಿಕಲ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ಹೌದು ಸರ್, ತಗೊಂಡು ಹೋಗ್ಬೋದು ಸರ್. ಥ್ಯಾಂಕ್ ಯು.